ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗೊತ್ತಿಲ್ಲ ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ ಅಂತ. ಬಟ್ ನನಗೆ ಇದು ಬೆಳಗ್ಗೆ 5:15. ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಡೈಲಿ ರೊಟೀನ್ ಆ್ಯಂಡ್ ಈಗ ಡಯಟ್ ಮಾಡ್ತಿರೋದ್ರಿಂದ ಒಂದಷ್ಟು ಜನ ನನ್ನ ಡಯಟ್ ರೊಟೀನ್ನ ಕೇಳ್ತಾ ಇದ್ರಿ, ಏನು ಊಟ ಮಾಡ್ತೀನಿ ಅಂತ ಅಲ್ಲ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ನನ್ನ ದಿನ ಆಲ್ಮೋಸ್ಟ್ ಒಂದು 3.5 ತಿಂಗಳಿಂದ ಮತ್ತು ಅರ್ಲಿ ಮಾರ್ನಿಂಗ್ ರೊಟೀನ್ ಅಂದರೆ ಒಂದು 5 ಗಂಟೆಗೆ ಎದ್ದು ಚೆನ್ನಾಗಿ ನೀರು ಕುಡಿದು ಫ್ರೆಶ್ ಅಪ್ ಆಗಿ ಒಂದು ಬ್ಲ್ಯಾಕ್ ಕಾಫಿನ ಕುಡಿತೀನಿ. ಅದೇ ಪ್ರೀ ವರ್ಕೌಟ್ ಥರ. ಆ್ಯಂಡ್ ನನಗೆ ಸಿಕ್ಕಾಬಿಟ್ಟೆ ಎನರ್ಜಿನ ಕೊಡುತ್ತೆ ಬ್ಲ್ಯಾಕ್ ಕಾಫಿ. ಸೊ ಬ್ಲ್ಯಾಕ್ ಕಾಫಿ ಕುಡಿದು ರೆಡಿಯಾಗಿ ಜಿಮ್ಮಿಗೆ ಹೋಗೋದು. ಜಿಮ್ಮಿಗೆ ಕೆಲವೊಮ್ಮೆ 6 ಗಂಟೆ ಆಗುತ್ತೆ. ಆ್ಯಂಡ್ ನಮ್ಮ ಪವಿ ಬರೋ ಟೈಮ್ ಕೆಲವೊಮ್ಮೆ 6:30 ಆದರೆ 6:30 ಆಗುತ್ತೆ. ಸೊ ಜಿಮ್ಮಿಗೆ ಹೋಗಿ ಅಪ್ಪರ್ ಬಾಡಿ ವೆಯ್ಟ್ ಟ್ರೈನಿಂಗ್ ಇದ್ದರೆ ಅದನ್ನು ಮಾಡ್ತೀನಿ, ಅಥವಾ ಲೋವರ್ ಬಾಡಿ ಕಾರ್ಡಿಯೋ ಒಂದಷ್ಟು ಟ್ರೈನಿಂಗ್ಸ್ಗಳನ್ನೇ ಪ್ರತಿದಿನ ಬೇರೆ ಬೇರೆ ಥರದ ವರ್ಕೌಟ್ಗಳಿರುತ್ತೆ, ಅದನ್ನು ಮಾಡ್ತೀನಿ. ಬಟ್ ಇವತ್ತು ನನಗೆ ಅಪ್ಪರ್ ಬಾಡಿ ಟ್ರೈನಿಂಗ್ ಇತ್ತು. ಅದನ್ನು ಮುಗಿಸಿ ಮನೆಗೆ ಬಂದ ಕೂಡಲೇ ನಾನು ಬ್ರೇಕ್ಫಾಸ್ಟ್ನ ಮಾಡ್ತೀನಿ. ಆಗ ತಿಂಡಿ ಪ್ಯಾಟರ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಬಟ್ ಡಯಟಲ್ಲಿ ಇದನ್ನು ಕೊಟ್ಟಿರೋದ್ರಿಂದ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಾನು ಏನು ಸೋಕ್ ಮಾಡಿಟ್ಟಿದ್ದೆ ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಬಟ್ ಸೋಕ್ ಮಾಡಿಟ್ಕೊಂಡಿರುವಂಥ ಆ ಮಿಕ್ಸಿಗೆ ಒಂದು ಬಾಳೆಹಣ್ಣು, 1 ಸ್ಕೂಪ್ ಪ್ರೋಟೀನ್ ಪೌಡರ್, ನಾನಿಲ್ಲಿ ಯೂಸ್ ಮಾಡ್ತಿರೋದು ಐಸೋಪ್ಯೂರ್, ಆ್ಯಂಡ್ ಬ್ಲೂಬೆರೀಸ್ನ ಹಾಕೋತೀನಿ. ಪ್ರೋಟೀನ್ ಪೌಡರ್ ಬಗ್ಗೆ ಸುಮಾರು ಜನ ಸುಮಾರು ಅಭಿಪ್ರಾಯಗಳನ್ನ ಹೇಳ್ತಾರೆ, ತೊಗೊಳ್ಬೋದು ತೊಗೊಳ್ಬಾರ್ದು ಅಂತಲ್ಲ. ಬಟ್ ನಾನು ಸುಮಾರು ವರ್ಷದಿಂದ ತೊಗೊಳ್ತಿರೋದ್ರಿಂದ ನನಗೆ ಯಾವ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಹಾಗಂತ ನಾನು ನಿಮಗೆ ತೊಗೊಳ್ಳೇಬೇಕು, ನೀವು ತೊಗೊಳ್ಳಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಅವ್ರವ್ರ ಬಾಡಿಗೆ ತಕ್ಕ ಹಾಗೆ ಅವ್ರ ಬಾಡಿಗೆ ಏನು ವರ್ಕ್ ಆಗುತ್ತೆ, ಏನು ಇಷ್ಟ ಆಗುತ್ತೆ ಅದನ್ನು ಅವ್ರು ಮಾಡ್ಬೋದು. ಬಟ್ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಆಲ್ರೆಡಿ 9:30-10 ಗಂಟೆ ಆಗಿರುತ್ತೆ. ಸೊ ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಸ್ಕಿನ್ ಕೇರ್ ರೊಟೀನ್ ಆಬ್ವಿಯಸ್ಲಿ 3 ಸ್ಟೆಪ್ಪು. ಸಿರಮ್, ಪ್ಲಮ್ ಸಿರಮ್ನ ಬಳಸಿದೆ, ನಯಾಸಿನಮೈಡ್, ಸೆಟಫಿಲ್ ಮಾಯಿಶ್ಚರೈಸರ್ನ ಬಳಸಿದೆ, ಆ್ಯಂಡ್ ಡಿಕನ್ಸ್ಟ್ರಕ್ಟ್ ಸನ್ಸ್ಕ್ರೀನ್ನ ಬಳಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಿದೆ. ಇದ್ರ ಬಗ್ಗೆ ನಾನು ಐ ಥಿಂಕ್ ಒಂದು ವಿಡಿಯೋ ಕೂಡ ಮಾಡಿದೆ ಈ ಪ್ರಾಡಕ್ಟ್ ಬಗ್ಗೆ. ಆ್ಯಂಡ್ ಅದು ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿರೋದ್ರಿಂದ ಬಳಸಿ ಆಲ್ಮೋಸ್ಟ್ ಖಾಲಿ ಮಾಡೋ ಹಂತಕ್ಕೆ ಬಂದಿದೆ. ಆ್ಯಂಡ್ ಲಿಪ್ ಬಾಮ್, ಇಂಡಿ ವೈಲ್ಡ್ ಲಿಪ್ ಬಾಮ್, ಸಿಂಪಲ್ ಸ್ಕಿನ್ ಕೇರ್ ರೊಟೀನ್. ದಿನ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ 9:30-10 ಗಂಟೆ ಒಳಗೆ ಕೆಲಸಗಳಿರ್ಬೋದು, ತಿಂಡಿ ಇರ್ಬೋದು, ವರ್ಕೌಟ್ ಇರ್ಬೋದು, ಎಲ್ಲನೂ ಆಗೋಗಿರುತ್ತೆ. ಆ್ಯಂಡ್ ಎಡಿಟಿಂಗ್ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ರಾತ್ರಿಗೆ ಒಟ್ಟಿಗೆ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಐಮ್ ಶೋರ್ ಎಲ್ಲರಿಗೂ ಇದೇ ಥರದ ಪ್ರಿವಿಲೇಜ್ ಇರಲ್ಲ. ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಪ್ರತಿದಿನ ನನಗೆ ಕೆಲಸ ಇರಲ್ಲ, ಪ್ರತಿದಿನ ಶೂಟಿಂಗ್ ಇರಲ್ಲ. ಸೊ ಮನೇಲೇ ಇರೋದ್ರಿಂದ ಅಡುಗೆ ಮಾಡಿಕೊಂಡು, ವರ್ಕೌಟ್ ಮಾಡಿಕೊಂಡು, ಸ್ಕಿನ್ ಕೇರು, ಹೆಲ್ತು ಇದೆಲ್ಲದ್ರ ಬಗ್ಗೆ ಗಮನ ಹರಿಸೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಇದೆ. ಬಟ್ ಎನಿವೆ, ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಬಿಸಿಬೇಳೆಭಾತನ್ನ ಮಾಡ್ಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ತರಕಾರಿ ಹಾಕೊಂಡು ಬಿಸಿಬೇಳೆಭಾತ್ ಮಾಡ್ಕೋತಾ ಇದ್ದೀನಿ. ಬೀನ್ಸು, ಕ್ಯಾರೆಟು ಆಲ್ಮೋಸ್ಟ್ ಇಷ್ಟಿರುತ್ತೆ. ಐ ಥಿಂಕ್ ಇದರಲ್ಲಿ ಅರ್ಧ ಅಷ್ಟೇ ರೈಸ್ ಇರೋದು. ಬಟ್ ಬಿಸಿಬೇಳೆಭಾತ್ ಮಾಡಿದಾಗ ಆ ಥರದ್ದು ಏನು ಡಿಫ್ರೆನ್ಸ್ ಆಗಲ್ಲ. ರೈಸು ಬೇಳೆ ಎರಡೂ ಮಿಕ್ಸ್ ಮಾಡೋದ್ರಿಂದ ಸೊ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಹಸುವಾಗೆಲ್ಲ ಇಷ್ಟೇ ತಿಂದು ಐ ಥಿಂಕ್ ನಂಗೆ ಅಭ್ಯಾಸ ಆಗೋಗಿದೆ. ಆಲ್ಮೋಸ್ಟ್ 2 ಮಂತ್ಸಿಂದ ಒಂದೇ ಡಯಟ್ ಇರೋದು. ಆ ಥರ ಪ್ರತಿದಿನ ಏನೂ ಚೇಂಜ್ ಮಾಡಲ್ಲ. ಹಾಗಂತ ನಾನು ಸಪ್ಪೆ, ಖಾರ ಇಲ್ಲದೆ, ಉಪ್ಪಿಲ್ಲದೆ ಆ ಥರ ಎಲ್ಲ ನಮಗೆ ಡಯಟ್ ಕೊಡೋದು ಇಲ್ಲ. ನಾನು ಎವ್ರಿ ಡೇ ರುಚಿಯಾಗಿ ಮಾಡಿಕೊಂಡೇ ತಿಂತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಶೂಟು ಇಲ್ಲದೆ ಇರೋದ್ರಿಂದ ಮನೇಲೇ ಇರ್ತೀನಿ ಆಲ್ಮೋಸ್ಟು. ಈ ಥರದ್ದೆಲ್ಲ ಮೀಲ್ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ. ಸ್ವಲ್ಪ ರುಚಿಯಾಗಿ ಮಾಡ್ಕೊಂಡು ತಿಂತೀನಿ. ಬಿಕಾಸ್ ಡಯಟ್ ಅನ್ನೋದು ಇವತ್ತು ಮಾಡಿ ನಾಳೆ ಸ್ಟಾಪ್ ಮಾಡುವಂಥದ್ದಲ್ಲ. ಅದು ಲೈಫ್ ಸ್ಟೈಲ್ ಆಗಬೇಕು. ಅಥವಾ ಈಗ ನನಗೇನೋ ಫಾರ್ ಎಕ್ಸಾಂಪಲ್ ನಂಗೊಂದು 6 ಪ್ಯಾಕ್ಸ್ ಬೇಕು, 8 ಪ್ಯಾಕ್ಸ್ ಬೇಕು, ನಾನು ಅದನ್ನು ಮಾಡ್ತೀನಿ. ಮಾಡೋವರೆಗೂ ನಾನು ಅನ್ನ ತಿನ್ನಲ್ಲ, ನಾನು ಇದು ತಿನ್ನಲ್ಲ ಅಂತ ಇದ್ದು 3 ತಿಂಗಳು ಆದಮೇಲೆ ಮಾಮೂಲಿ ನಾವೇನು ತಿಂತಾ ಇದ್ವಿ ಅದೇ ಥರ ತಿನ್ನೋ ರೊಟ್ಟಿಗೆ ಹೋಗೋದನ್ನು ನಾನು ಬಿಲೀವ್ ಮಾಡಲ್ಲ. ಗೋಲ್ನ ಸ್ವಲ್ಪ ಟೈಮ್ ತೊಗೊಂಡು ನ್ಯಾಚುರಲ್ ಆಗೇನೆ ಎಲ್ಲನೂ ತಿಂತ ಮಾಡೋದು ಎನಿ ಡೇ ಉತ್ತಮ. ಸೊ ನಾವು ಅಷ್ಟೇ ನಮ್ಮ ಗೋಲನ್ನು ಹಾಗೆ ಅಚೀವ್ ಮಾಡ್ತಾ ಇರೋದು. ಗೋಲ್ ಏನು ಅವೆಲ್ಲ ನಾನು ಐ ಥಿಂಕ್ ಗೋಲ್ನ ತಲುಪಿದ ಮೇಲೆ ಹೇಳ್ತೀನಿ. ಬಿಕಾಸ್ ಇವಾಗ ಹೇಳೋದು, ನಾನು ಅದನ್ನು ಮಾಡದೇ ಇರೋದು, ಸೊ ಅವೆಲ್ಲ ಚೆನ್ನಾಗಿಲ್ಲ. ಸೊ
ಸೊ ಒಂದು 1 2 3 4 5 6 ಈರುಳ್ಳಿನ ತೊಗೊಂಡಿದ್ದೀನಿ ಅಷ್ಟೇ. ಬಿಸಿಬೇಳೆ ಬಾತ್ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆ. ರೈಸ್ ಮತ್ತು ಒಂದು ನಿಮಿಷ ಮತ್ತೆಲ್ಲ ಅಡುಗೆ ಮಾಡಬೇಕು. ಸೊ ಬಿಸಿಬೇಳೆ ಬಾತ್ ಮಾಡೋಕ್ಕೆ ರೈಸ್ ಮತ್ತು ಬೇಳೆನ ಆಲ್ರೆಡಿ ನೆನೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 6 ಈರುಳ್ಳಿ ಇದೆ, ಒಂದಷ್ಟು ಬೀನ್ಸು, ಒಂದಷ್ಟು ಕ್ಯಾರೆಟ್. ಐ ಥಿಂಕ್ ತರಕಾರಿ ಏನು ಮೆಷರ್ಮೆಂಟ್ ಇಲ್ಲ. ಸೊ ನಾನು ಪನ್ನೀರ್ ಹೇಳಿದ್ದಿದ್ದೇನೆ, ಫಾರ್ಮ್ ಕನೆಕ್ಟ್ ಹೈ ಪ್ರೋಟೀನ್ ಪನ್ನೀರ್, ಲೋ ಫ್ಯಾಟ್ ಬರುತ್ತೆ ಆ್ಯಂಡ್ ಇದರಲ್ಲಿ 200 ಗ್ರಾಮ್ ಇದೆ, 62 ಗ್ರಾಮ್ಸ್ ಆಫ್ ಪ್ರೋಟೀನ್. ಬಟ್ ಇದು ಕರೆಕ್ಟಾಗಿ ಅಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಇದನ್ನು ಆಲ್ಮೋಸ್ಟ್ ಒಂದು 50 ಗ್ರಾಮ್ಸ್ ಪ್ರೋಟೀನ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಬಟ್ ಇದರಲ್ಲಿ ಫ್ಯಾಟ್ ಕೂಡ ಇರುತ್ತೆ. ಫ್ಯಾಟ್ ಟೋಟಲ್ ಫ್ಯಾಟ್ 200 ಗ್ರಾಮ್ ಪ್ರೋಟೀನ್ಗೆ 100 ಗ್ರಾಮ್ ಪ್ರೋಟೀನ್ಗೆ ಟೋಟಲ್ ಫ್ಯಾಟ್ ಬಂದು 5 ಗ್ರಾಮ್ ಇದೆ. ಸೊ ಓವರಾಲ್ 10 ಗ್ರಾಮ್ಸ್ ಆಫ್ ಫ್ಯಾಟ್ ಇರುತ್ತೆ. ಐ ಥಿಂಕ್ 52 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಇದೆಲ್ಲ ಗೊತ್ತಾಗೋದು ಐ ಥಿಂಕ್ ನಾವು ತಿಂತ ನ್ಯೂಟ್ರಿಷನ್ ವ್ಯಾಲ್ಯೂಸ್ಗಳನ್ನ ಅರ್ಥ ಮಾಡ್ಕೊಳ್ತಾ ಐ ಥಿಂಕ್ ಈ ಒಂದು ಪ್ರಾಸೆಸ್ಸಲ್ಲಿ ಯಾವ್ದ್ರಲ್ಲಿ ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಕಾರ್ಬ್ಸ್ ಇದೆ, ಇವೆಲ್ಲ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ರೈಸ್ ಮತ್ತು ಬೇಳೆ ಇದೆ ಆ್ಯಂಡ್ ತರಕಾರಿ ಹಾಕೋತಾ ಇದ್ದೀನಿ, ವಿಚ್ ಇಸ್ ಐ ಥಿಂಕ್ ರೈಸ್ ಬೇಳೆಗಿಂತ ಸ್ವಲ್ಪ ನೀರು, ಅಂದರೆ ಇದು ಎಷ್ಟು ಬೇಕಾಗಲ್ಲ. ಇದು ನಾನು ಮನೆಯಲ್ಲೇ ಮಾಡಿ ಇಟ್ಟುಕೊಂಡಿರುವಂಥ ಬಿಸಿಬೇಳೆ ಬಾತ್ ಪೌಡರು. ಇದನ್ನು ಈಗಲೇ ಇಲ್ಲಿಗೆ ಹಾಕ್ಕೊಂಡ್ಬಿಡ್ತೀನಿ. 1.5 ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ಸ್ವಲ್ಪ ಹಾಕೋತೀನಿ, ಆಮೇಲೆ ಟೇಸ್ಟ್ ನೋಡಿಕೊಂಡು ಕಡಿಮೆ ಆಗಿದ್ರೆ ಮಾಡ್ಕೋಬೋದು. ಅದನ್ನು ಚೆಂದ ಮಿಕ್ಸ್ ಮಾಡಿ ಪನ್ನೀರ್ ಆಮೇಲೆ ಹಾಕೋದು. ಬಿಸಿಬೇಳೆ ಬಾತ್ ಆದಮೇಲೆ, ಯಾಕಂದರೆ ಪನ್ನೀರ್ ಕುಕ್ ಆಗೋಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ. ಸೊ ಹಾಗಾಗಿ ಇದನ್ನ ಈಗ ಒಂದು 4 ರಿಂದ 5 ವಿಸಿಲ್ ಕೂಗಿಸ್ಕೋಬೇಕು. ಆ್ಯಂಡ್ ಪ್ರತಿದಿನ ಊಟಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಅಥವಾ 1 ಅವರ್ ಮುಂಚೆ ಗ್ಯಾಪಲ್ಲಿ ನಾನು ನೀರು, ನಿಂಬೆಹಣ್ಣಿನ ರಸ, ಉಪ್ಪು ಹಾಕ್ಕೊಂಡು ಒಂದು ಜ್ಯೂಸ್ ಥರ ಮಾಡ್ಕೊಂಡು ಕುಡಿತೀನಿ. ಬಟ್ ಇವತ್ತು ಮನೆಯಲ್ಲಿ ಎಳ್ನೀರಿದೆ, ಆರೆಂಜ್ ಇರೋದ್ರಿಂದ ಎಲ್ಲ ಮಿಕ್ಸ್ ಮಾಡಿ ಒಂದು ಜ್ಯೂಸ್ನ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಎಳ್ನೀರನ್ನ ನಾನು ಗ್ಲಾಸಿಗೆ ಹಾಕೊಂಡ್ಬಿಡ್ತೀನಿ. ಆದಮೇಲೆ ಆರೆಂಜ್ ರೆಡಿ ಮಾಡ್ಕೊತೀನಿ. ಬರತ್ತಲ್ಲ ಆಗಿದೆ ಮನೆಯಲ್ಲಿ. ಸೊ ಡಿಪೆಂಡ್ಸ್, ಅಂದರೆ ಮನೆಯಲ್ಲಿ ಏನಿರುತ್ತೆ ಅದನ್ನೇ ನೋಡಿಕೊಂಡು ನಾನು ಯಾವುದಾದ್ರೂ ಹಣ್ಣು ಆ ಥರದ್ದೇನೋ ಜ್ಯೂಸ್ ಗೀಸ್ ಮಾಡ್ಕೊಂಡು ಕುಡಿಯೋ ಅಭ್ಯಾಸ. ಸೊ ಇದಕ್ಕೆ ಅರ್ಧ ನಿಂಬೆಹಣ್ಣು ಸಾಕು. ಈಗ ಈ ಥರ ಜಾಸ್ತಿ ಆದಾಗ ಏನು ಮಾಡ್ಕೋಬೇಕು, ಕುಡ್ಕೊಂಡ್ಬಿಡ್ಬೇಕು ಸ್ವಲ್ಪ. ಈ ಥರ ಬೇಸಿಕಲಿ ನಾನು ಆರೆಂಜ್ ಜ್ಯೂಸ್ನ ಹಾಗೆ ನಾನು ಆರೆಂಜ್ನ ಹಾಗೆ ತಿಂತೀನಿ. ಬಟ್ ಈ ಥರ ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಚೆನ್ನಾಗಿ ಅನ್ಸುತ್ತೆ ಅಂದ್ಬಿಟ್ಟು ಇದನ್ನು ಮಾಡ್ತೀನಿ. ಎಲ್ಲ ಥರನೂ ಕನ್ಸ್ಯೂಮ್ ಮಾಡಬೇಕು, ಒಟ್ಟು ಕನ್ಸ್ಯೂಮ್ ಮಾಡ್ಬೇಕು, ಅಷ್ಟೇ ಇಂಪಾರ್ಟೆಂಟ್ ಇರೋದು. ನೀಟಾಗಿ ಎಲ್ಲ ಆರೆಂಜ್ ಪಲ್ಪ್ ಇಲ್ಲೇ ಇರುತ್ತೆ, ನೀಟಾಗಿ ಎಲ್ಲ ತೆಗೆದು ಚೂರು ವೇಸ್ಟ್ ಮಾಡದೆ ಜ್ಯೂಸ್ ಮಾಡ್ಕೊಂಡು ಕೊಡು. ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣು ಇಲ್ಲೇ ಹಾಕೋತಾ ಇದ್ದೀನಿ. ಜ್ಯೂಸ್ ಇಷ್ಟಿದೆ. ಈಗ ಇದಕ್ಕೆ ಹಿಂಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಇವತ್ತು ಹಾಕ್ತಾ ಇದ್ದೀನಿ. ಮೋಸ್ಟ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಇದು ನನಗೂ ಗೊತ್ತಿರಲಿಲ್ಲ 1 ತಿಂಗಳ ಹಿಂದೆವರೆಗೂ. ಈ ಬೌಲಲ್ಲಿ ನಾನು ಗೋಂದ್ ಅಂತ ನೆನೆ ಹಾಕಿಟ್ಟಿದ್ದೀನಿ, ನೆನೆ ರಾತ್ರಿ. ಈ ಜಲ್ಲಿ ಥರ ಕಾಣುತ್ತೆ. ಓಕೆ, ಸೊ ಇದು ಗೋಂದನ್ನ ತಗೊಳ್ಳೋದ್ರಿಂದ ಮೈ ತಂಪಾಗತ್ತೆ ಅಂತ ನನ್ನ ಟ್ರೈನರ್ ನನಗೆ ಹೇಳಿದ್ರು. ಅಂದರೆ ಸ್ವಲ್ಪ ಈಗ ಚಿಕನ್ ಅದು ಇವೆಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ತುಂಬ ಹೀಟ್ ಆಗ್ತಾ ಇರುತ್ತೆ ಬಾಡಿ ಆ್ಯಂಡ್ ತುಂಬ ಡಿಹೈಡ್ರೇಟ್ ಅನ್ಸುತ್ತೆ ಎಷ್ಟೇ ನೀರು ಕುಡಿದ್ರೂ. ಸೊ ಇದನ್ನು ತಗೊಳ್ಳೋದ್ರಿಂದ ತಂಪಾಗತ್ತೆ ಅಂತಂದ್ರು. ಆಬ್ವಿಯಸ್ಲಿ ಎಳ್ನೀರು ತಗೊಳ್ಳೋದ್ರಿಂದನೂ ಮೈ ತಂಪಾಗತ್ತೆ. ನಾನು ಗೋಂದ್ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಇದನ್ನ ಈ ಚಲಿನ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ನಾನು, ಅದೇ ಪ್ರಾಬ್ಲಮ್ ಆಗಿರೋದು. ಇದನ್ನ ಸ್ವಲ್ಪ ಇಟ್ಕೋತೀನಿ, ನಾಳೆ ತಗೋತೀನಿ. ಗೋಂದ್ ಈ ಥರ ಕಾಣುತ್ತೆ. ಗೋಂದ್ 2 ರಿಂದ 3 ಕಾಳು ತಗೊಂಡು ರಾತ್ರಿನೇ ನೀರಲ್ಲಿ ನೆನೆ ಇಟ್ಬಿಡ್ತೀನಿ. ಸೊ ದಟ್ ಅದು ಬೆಳಗ್ಗೆ ಚಳಿ ಥರ ಆಗುತ್ತೆ.
ಯಾರಿಗೂ ಗೊತ್ತಿಲ್ಲ ಅಂತ ಅಂದರೆ ಹೇಳ್ತಾ ಇದ್ದೀನಿ ಅಷ್ಟೇ, ಯಾಕಂದರೆ ನನಗೂ ಗೊತ್ತಿರಲಿಲ್ಲ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮಿಕ್ಸಿ ಕುಡಿದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಊಟ ಮಾಡ್ತೀನಿ. ಆ್ಯಂಡ್ ಇದಾದ್ಮೇಲೆ ನಾನು ಯಾವುದೇ ನೀರನ್ನ ಕುಡಿಯಲ್ಲ. ಆ್ಯಂಡ್ ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ನೀರು ಕುಡ್ತೀನಿ. ಸೊ ಈ ಒಂದು ಗ್ಲಾಸ್ ಆಫ್ ಜ್ಯೂಸ್ ಇಸ್ ಫಿಲ್ಡ್ ವಿತ್ ಸೋ ಮಚ್ ಗುಡ್ನೆಸ್. ಸೊ ಇದು ನಂದು ನೆಕ್ಸ್ಟ್ ಇಯರ್ ಡ್ರಿಂಕ್. ಸೊ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡೆ. ಇಷ್ಟ ಆಗಿದೆ. ಇದು ನನ್ನ 2 ಹೊತ್ತಿನ ಊಟ. ಸೊ ಇದು ಇಲ್ಲಿ ಮುಂಚೆನೇ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀರನ್ನ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಒಗ್ಗರಣೆ ಕೊಡೋದಷ್ಟೇ. ನಾನು ಅಡುಗೆ ಮಾಡಿದಾಗೆಲ್ಲ ಎಣ್ಣೆನ ಅಗೇನ್ ಮೆಷರ್ ಮಾಡಿ ಹಾಕ್ತೀನಿ. ಇದು ಬಂದು 5 ml ಸ್ಪೂನ್, ಅಂದರೆ ಮೆಷರಿಂಗ್ ಸ್ಪೂನು. ಬಟ್ ಇದು ಬಿಸಿಬೇಳೆ ಬಾತ್ ಆಗಿರೋದ್ರಿಂದ ತುಪ್ಪ ಹಾಕೊಳ್ತಾ ಇದ್ದೀನಿ. ಬಟ್ 5 ml ಅಷ್ಟೇ. ಬಟ್ ದಿನಕ್ಕೆ ಇಷ್ಟಿಲ್ಲ, ನನಗೆ 15 ml ಇರೋದು. 15 to 20 ml ತೊಗೊಳ್ಬೋದು. ಬಟ್ ಇಷ್ಟಕ್ಕೆ ಅಗತ್ಯ ಇಲ್ಲ. ಅಗತ್ಯ ಇದ್ದಾಗ ಹಾಕೋಬೋದು, ಅಗತ್ಯ ಇಲ್ಲದಾಗ ಬೇಡ ಅಂತ. ಸೊ ಜಸ್ಟ್ 5 ml. ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ, ಬ್ಯಾಡಗಿ ಮೆಣಸಿನಕಾಯಿ, ಆ್ಯಂಡ್ ಸ್ವಲ್ಪ ಹಿಂಗು. ತರಕಾರಿ, ಅನ್ನ, ಬೇಳೆ ಏನು ಬೇಯಿಸ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳಿ. ಹುಣಸೆ ಹಣ್ಣಿನ ನೀರು, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆ್ಯಂಡ್ ಈಗ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಪನ್ನೀರ್ನ ಜಸ್ಟ್ ಇದಕ್ಕೆ ಹಾಕ್ಕೊಂಡು ಒಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಪನ್ನೀರು ಕೂಡ ಬೆಂದು ಹೋಗುತ್ತೆ, ನನಗೆ ಕುಕ್ ಆಗುತ್ತೆ. ಜಾಸ್ತಿ ಟೈಮು ಹಿಡಿಯಲ್ಲ. ಆ್ಯಂಡ್ ಒಂಥರ ಬಿಸಿಬೇಳೆ ಬಾತು, ಈ ಚಿತ್ರಾನ್ನ, ಅನ್ನ, ರಸಮ್ ಎಲ್ಲ ಒಂಥರ ಕಂಫರ್ಟ್ ಫುಡ್ ನಮ್ಗಳಿಗೆ. ಸೊ ನನಗೆ ಬೇಸಿಕ್ಲಿ ಈ ಸ್ಯಾಲೆಡು ಅದೆಲ್ಲ ತಿನ್ಕೊಂಡು ಏನೂ ತಿಂದಿರೋ ಥರ ಬದುಕಕ್ಕೆ ಬರಲ್ಲ. ಸೊ ಹಿಂಗೆ ರುಚಿಯಾಗಿ ಮಾಡ್ಕೊತೀನಿ. ಈಗ ನಾನು 2 ಹೊತ್ತಿನ ಊಟ ಆ್ಯಕ್ಚುಲಿ ಇದು ಮಿಗದ್ದೆ ನಾನು ಸ್ವಲ್ಪ ಜಾಸ್ತಿ ಆಗೋಗುತ್ತೆ. ಬಿಕಾಸ್ ಪನ್ನೀರ್ ಇರುತ್ತೆ, ತರಕಾರಿ ಇರುತ್ತೆ, ಹಾಗಾಗಿ. ಸೊ ಅದನ್ನು ಕ್ಲೋಸ್ ಮಾಡಿಕೊಂಡು ಒಂದು 5 to 10 ನಿಮಿಷ ಕುಕ್ ಮಾಡ್ಕೋಬೇಕು. ಬಿಸಿಬೇಳೆ ಬಾತ್ ರೆಡಿ. ಆರಾಮ್ಸೆ ಹೆಲ್ದಿಯಾಗಿರುವಂಥ, ಕ್ಯಾಲರಿನೂ ನೋಡ್ಕೊಂಡಿರುವಂಥ ಒಂದು ಒಳ್ಳೆ ಬಿಸಿಬೇಳೆ ಬಾತ್ನ ಮಾಡಿಕೊಂಡು ತಿನ್ಬೋದು. ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಬಿಕಾಸ್ ಇದು 1 pot ಪನ್ನೀರ್ ಬಿಸಿಬೇಳೆ ಬಾತ್ ಅಂತ. ವೆಜಿಟೇಬಲ್ಸ್ ಇದೆ, ಪನ್ನೀರ್ ಇದೆ, ಕಡಿಮೆನೇ ರೈಸ್, ಆ್ಯಂಡ್ ಹೆಲ್ದಿಯಾಗಿ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ನಾನು ಏನು ಹೇಳಬೇಕು ಅಂತಾನೆ, ಯೂಶ್ವಲಿ ನಾನು ಎಷ್ಟೋ ಜನ ಊಟ ಮಾಡುವಾಗ ನೋಡಿದ್ದೀನಿ, ಫೋನ್ ನೋಡ್ಕೊಂಡು ಊಟ ಮಾಡ್ತಿರ್ತಾರೆ ಅಥವಾ ರೀಲ್ಸ್ ನೋಡ್ಕೊಂಡು ಊಟ ಮಾಡ್ತಿರ್ತಾರೆ. ಬಟ್ ನಾನು ಟಿ ವಿಯಲ್ಲಿ ಏನಾದರೂ ನೋಡ್ಕೊಂಡು ಊಟ ಮಾಡ್ತೀನಿ. ಆದಷ್ಟು ಊಟ ಮಾಡೋ ಟೈಮಲ್ಲಿ ನಾನು ಫೋನನ್ನು ಮುಟ್ಟೋದೇ ಇಲ್ಲ. ಅಂದರೆ ಕಾಲ್ಸ್ ಬಂದ್ರೂ ಸಮ್ಟೈಮ್ಸ್ ನಾನು ಅದನ್ನು ಕೂಡ ಅವಾಯ್ಡ್ ಮಾಡ್ತೀನಿ. ನೀವು ಅದನ್ನು ಮಾಡಿ. ಐ ಥಿಂಕ್ ಅಷ್ಟು ಕಷ್ಟಪಟ್ಟು ದುಡಿಯೋದೆ ನಾವು ಊಟ ತಿನ್ನೋಕ್ಕೆ. ಆ್ಯಂಡ್ ನಾವು ಊಟ ತಿನ್ನುವಾಗ ಅದನ್ನು ಐ ಥಿಂಕ್ ಅನುಭವಿಸ್ಲಿಲ್ಲ ಅಂತಂದರೆ, ಎಂಜಾಯ್ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಅರ್ಥನೇ ಇರಲ್ಲ. ಬಟ್ ಎನಿವೆ, ನಾನು ಊಟ ಎಲ್ಲ ಆದಮೇಲೆ ಇವತ್ತು 2 ವೀಡಿಯೋ ಶೂಟ್ ಮಾಡೋಕ್ಕೆ ಬಾಕಿ ಇತ್ತು. ಆ ಶೂಟ್ ಮುಗಿಸಿ ಒಂದು ವೀಡಿಯೋನ ಎಡಿಟ್ ಮಾಡಿ ಕಳಿಸಿ ಇನ್ನೊಂದು ವೀಡಿಯೋನ ಎಡಿಟ್ ಮಾಡೋಕ್ಕೆ ಕೂತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಇದೆ ನನಗೆ 6:30ವರೆಗೂ ಕೆಲಸ ಆಗೋಯ್ತು. ಆ್ಯಂಡ್ ಈಗ ಮತ್ತೆ ಮೀಲ್ನ ಪ್ರಿಪೇರ್ ಮಾಡುವಂಥ ಟೈಮ್. ಶ್ಯಾಡೋಗೆ ಮೊಟ್ಟೆನ ಬೇಯಕ್ಕಿಟ್ಟು, ಅವನಿಗೆ ಕ್ಯಾರೆಟ್ ಅಂದರೆ ಇಷ್ಟ. ಸೊ ಕ್ಯಾರೆಟ್ನ ಕೊಡ್ತಾಯಿದ್ದೆ. ಅವನಿಗೆ ಕ್ಯಾರೆಟ್ ಕೊಡುವಾಗ ಈ ಥರ ವಾಕ್ ಮಾಡ್ತಾನೆ, ಹೋಗ್ತಾನೆ, ತಿಂತಾನೆ, ಬರ್ತಾನೆ, ಕ್ಯಾರೆಟ್ ತೊಗೊಳ್ತಾನೆ, ಮತ್ತು ಅವ್ನು ಸ್ಪಾಟಿಗೆ ಹೋಗ್ತಾನೆ, ತಿಂತಾನೆ, ಬರ್ತಾನೆ. ಸೊ ಇದು ರಿಪೀಟ್ ಆಗ್ತಾನೆ ಇರುತ್ತೆ ಒಂದಷ್ಟು ರೌಂಡ್ಗಳು. ಇವತ್ತು ಫುಲ್ ಒಂದು ಸ್ವಲ್ಪ ಹೆಕ್ಟಿಕ್ ಆಗಿತ್ತು. ಅಂದರೆ 2 ವೀಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಕಳಿಸಿ ಅದೆಲ್ಲ ಮಾಡಬೇಕಾಗಿತ್ತು. ಇನ್ನು ಮಧ್ಯಾಹ್ನ ಅಡುಗೆ ಗಿಡಿಗೆ ಎಲ್ಲ ಆದಮೇಲೆ, ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಪ್ರತಿ ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ. ಆ್ಯಂಡ್ ಈಗ 7:30 ನಮ್ಮ ಊಟ ರೆಡಿ ಇದೆ. ಆ್ಯಂಡ್ ಇವಾಗ ರಾತ್ರಿಗೆ ನಾನು ಬೂಂದಿ ತೊಗೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಬೂಂದಿ ಇಲ್ಲದೆ ಕಂಪ್ಲೀಟೇ ಆಗೋಲ್ಲ. ಸೊ ಸ್ವಲ್ಪ ಬೂಂದಿ ತೊಗೊಂಡಿದ್ದೀನಿ. ಆ್ಯಂಡ್ ಶ್ಯಾಡೋಗೆ ಅವ್ನು ಊಟ ಕ್ಯಾರೆಟ್ ಅಂತ ಕೊಡ್ತಾಯಿದ್ದೀನಿ. ಮೊಟ್ಟೆನೂ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಈಗ 7:30. ಯೂಶ್ವಲಿ ಎವ್ರಿ ಡೇ ಅಟ್ಲೀಸ್ಟ್ 8 ಗಂಟೆ ಒಳಗೆ ತಿನ್ನೋ ಅಂತ ಒಂದು ಪ್ರಯತ್ನನ ಮಾಡ್ತೀನಿ. 90% ಅದನ್ನು ಅಚೀವ್ ಮಾಡ್ತೀನಿ. ಬಟ್ ಎಲ್ಲೋ ಆ ಕಡೆ ಈ ಕಡೆ ಒಂಚೂರು ಆದಾಗ ಸ್ವಲ್ಪ 9 ಗಂಟೆ 9:30 10 ಗಂಟೆ ಹಂಗೆ ಆಗ್ಬಿಡುತ್ತೆ. ಬಟ್ ಆದಷ್ಟು ಬಿಕಾಸ್ ಬೆಳಗ್ಗೆ ಬೇಗ ಹೇಳೋದ್ರಿಂದ, ಬೇಗ ತಿಂಡಿ ತಿನ್ನೋದ್ರಿಂದ, ಮಧ್ಯಾಹ್ನ ಬೇಗ ಊಟ ಮಾಡೋದ್ರಿಂದ ರಾತ್ರಿನೂ ಸ್ವಲ್ಪ ಹಸುವಾಗಿ ಶುರು ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು
7:30ಗೆ ಊಟ ಮಾಡ್ತಾಯಿದ್ದೀನಿ. ಈಗ ಊಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಊಟ ಆಗಿದ ತಕ್ಷಣ ಮೊದಲು ಮಾಡೋ ಕೆಲಸ ಏನಂತ ಅಂದರೆ, ಪಾತ್ರೆ ಏನಾದರೂ ಇದ್ದರೆ ಅದನ್ನು ತೊಳೆಯೋಕೆ ಹಾಕಿ ತೊಳೆದಿರೋ ಪಾತ್ರೆನೆಲ್ಲ ಎತ್ತಿಟ್ಟು, ಆ್ಯಂಡ್ ಅಲ್ಲಿ ನಿಮಗೆ ಏನು ಬಕೆಟ್ ಕಾಣಿಸ್ತಿದೆ ಅದರಲ್ಲಿ ಫಿಲ್ಟರ್ ವಾಟರ್ನ ನಾನು ಅಂದರೆ ವೇಸ್ಟಾಗಿ ಏನು ಹೋಗುತ್ತೆ ಅದನ್ನು ಇಟ್ಕೊಳ್ತೀನಿ, ಸೊ ದಟ್ ಮನೆ ವರ್ಷಕ್ಕೆ ಗಿಡಗಳಿಗೆಲ್ಲ ಹಾಕೋಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಅದಕ್ಕಾಗಿ ಅದು ನಿಮಗೆ ಏಸ್ಥೆಟಿಕ್ಕಾಗಿ ಕಾಣಿಸ್ತಿಲ್ಲ ಅಂತಂದರೆ ಐ ಆಮ್ ಸಾರಿ. ಒಬ್ಬರಿಗೆ ವಿಡಿಯೋ ನೋಡುವಾಗ ಅನಿಸ್ಬೋದು, ಏನು ಇಷ್ಟು ಸಿಂಪಲ್ ಲೈಫು, ಏನು ಮಾಡಲ್ಲ, ಇಷ್ಟೇನಾ, ಅಡುಗೆ ಮಾಡು, ತಿನ್ನು, ಎದಳು, ವರ್ಕೌಟ್ ಮಾಡು, ಇಷ್ಟೇನಾ ಅಂತ. ಬಟ್ ಐ ಥಿಂಕ್ ನಾನು 24 ಗಂಟೆಲಿ ನಾನು ನಿಮ್ಗೆ ತೋರಿಸಿರೋದು 15 ನಿಮಿಷ. ನನ್ನ ಲೈಫ್ ಹಿಂಗೆ ಇರುತ್ತೆ. ಕೆಲಸ ಇಲ್ಲ ಅಂತ ಬಂದಾಗ ಮನೆ ನಾನಾಯಿತು, ನಾನು ಅಡುಗೆ ಮನೆ ಆಯಿತು, ಇಷ್ಟೇ ಇರುತ್ತೆ ನನ್ನದು. ಬಟ್ ಲೆಟ್ಸ್ ಗೆಟ್ ಬ್ಯಾಕ್ ಟು ಬ್ರೇಕ್ಫಾಸ್ಟ್. ಸೊ ನಾನು ತಿಂಡಿಗಿಲ್ಲಿ 10 ಗ್ರಾಮ್ ಶಿಯಾ ಸೀಡ್ಸ್ ಹಾಕಿದ್ದೀನಿ, 10 ಗ್ರಾಮ್ ಓಟ್ಸ್ ಹಾಕಿದ್ದೀನಿ, ಒಂದು 3-4 ಬಾದಾಮಿ, 2 ವಾಲ್ನಟ್ಸ್, ಸ್ವಲ್ಪ ಸನ್ಫ್ಲವರ್ ಸೀಡ್ಸ್, ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಒಂದು ಟೀ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ಹಾಗೆ ಒಂದು 10 ಗ್ರಾಮ್ ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನೀರನ್ನು ಹಾಕಿ, ಅಂದರೆ ಇದು ಸೋಕ್ ಆಗೋಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ಬೆಳಗ್ಗೆಗೆ ತಲೆನೋವು ಇರಲ್ಲ, ರೆಡಿ ಇರುತ್ತೆ. ಪ್ರೋಟೀನ್ ಪೌಡರ್ ಹಾಕ್ಕೊಂಡು ಹಣ್ಣುಗಳನ್ನ ಹಾಕ್ಕೊಂಡು ತಿನ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಡೇಗೆ ನಾನು ಮನೆಯಲ್ಲಿ ದಾಳಿಂಬೆ ಹಣ್ಣಿತ್ತು ಅಂತ ಅದನ್ನೆಲ್ಲ ಬಿಡಿಸಿ ರಾತ್ರಿನೇ ಎತ್ತಿಟ್ಕೊಂಡ್ಬಿಟ್ಟೆ. ಬಿಕಾಸ್ ಇವತ್ತು ಪರ್ಟಿಕ್ಯುಲರಾಗಿ ಈ ಒಂದು ವ್ಲಾಗ್ ಮಾಡೋ ದಿನ ಸ್ವಲ್ಪ ಫೋನಲ್ಲೇ ಜಾಸ್ತಿ ಇದೆ, ಅಂದರೆ ಎಡಿಟಿಂಗ್ ಜಾಸ್ತಿ ಮಾಡ್ತಾಯಿದ್ದೆ, ಫೋನಲ್ಲಿ ಶೂಟ್ ಮಾಡ್ತಾಯಿದ್ದೆ, ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದ್ದರಿಂದ ಐ ಥಾಟ್ ಈ ಒಂದಷ್ಟು ಕೆಲಸಗಳೇನಿರುತ್ತೆ ಅದನ್ನು ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಡೇಗೆ ಸಿಂಪಲ್ ಆಗಿರುತ್ತೆ ಅಂತ. ಆ್ಯಂಡ್ ಶೂಟ್ ಇಲ್ಲ, ಶೋ ಇಲ್ಲ, ಕೆಲಸ ಇಲ್ಲ ಅಂತ ಬಂದಾಗ ತಿಂಗಳಲ್ಲಿ 30 ದಿನವೂ ಇದೇ ಥರ ಇರುತ್ತೆ ನನ್ನ ಲೈಫು.